ಕೋಡಿಂಗ್ ಕಲಿಬೇಕಂತ ಯಾವ್ದೋ ವಿಡಿಯೋ ನೋಡ್ಕೊಂಡು ಕಾನ್ಸೆಪ್ಟ್ ಕಲಿತೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಕೋಡ್‌ನ ಕಾಪಿ ಪೇಸ್ಟ್ ಮಾಡ್ತೀರಾ. 2ನೇ ದಿವಸ ನಿಮ್ಗೆ ಖುಷಿ ಆಗುತ್ತೆ. 3ನೇ ದಿವಸ ಹೋಗ್ಬಿಟ್ಟು ಹ್ಯಾಕರ್ ರ್ಯಾಂಕಲ್ಲಿ ಕೋಡೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದ್ ಲೈನ್ ಕೋಡ್ ಬರೆಯಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಒಂದು ಟ್ಯುಟೋರಿಯಲ್ ಹೆಲ್ ಒಳಗಡೆ ಸಿಗಾಕೊಂಡ್ಬಿಟ್ಟಿರ್ತೀರಾ. ಇನ್ನೊಂದು ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ತೀರಾ, ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತಾ ಇರ್ತೀರಾ. ಇಲ್ಲಿ ಮೋಸ್ಟ್ ಆಫ್ ದ ಜನ ಟ್ಯುಟೋರಿಯಲ್ ಹೆಲ್ ಒಳಗಡೆ ಸಿಗಾಕೊಳ್ತಾರೆ. ಟ್ಯುಟೋರಿಯಲ್ ಹೆಲ್ ಅಂದ್ರೆ ಏನು? ಇವಾಗ ನೋಡಿ, ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಿದ್ರಿ ಅಲ್ಲ, ನೀವ್ ಏನ್ ಮಾಡ್ತಿದ್ರಿ? ವಿಡಿಯೋ ನೋಡ್ತಿದ್ರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊತಿದ್ರಿ, ಪ್ರಾಬ್ಲಮ್ಸ್ ಅವ್ರು ಏನ್ ಮಾಡ್ತಿದಾರೆ ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರಿ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಲೀಡ್ ಕೊಡೋ ಇಲ್ಲಾಂದ್ರೆ ಹ್ಯಾಕರ್ ರ್ಯಾಂಕೋ ಇಲ್ಲಾಂದ್ರೆ ಯಾರೋ ಕೊಟ್ಟಿರೋ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ್ ಹೋಗ್ತಿದ್ರಿ. ಇಲ್ಲಿ ನೀವು ನೀವೇ ಕುತ್ಕೊಂಡು ನೀವೇ ಕ್ವಶನ್ಸ್ ಹಾಕೊಂಡು ಈ ಪ್ರಾಬ್ಲಮ್ಸ್ ಯಾಕೆ, ಈ ಲೂಪ್ಸ್ ಹೆಂಗ್ ವರ್ಕ್ ಆಗ್ತಿದೆ, ಈ ವೈಲ್ ಲೂಪ್ ಯಾಕೆ ವರ್ಕ್ ಆಗ್ತಿದೆ, ವೈಲ್ ಲೂಪ್ ಎಲ್ಲಿ ಯೂಸ್ ಮಾಡಬೇಕು, ಫಾರ್ ಲೂಪ್ ಎಲ್ಲಿ ಯೂಸ್ ಮಾಡಬೇಕು, ಇವಾಗ ಬೇರೆ ಬೇರೆ ಡಿಕ್ಷನರೀಸು, ಲಿಸ್ಟ್ಸು ಇದೆಲ್ಲ ಹೆಂಗ್ ವರ್ಕ್ ಆಗ್ತಿದೆ, ಇದು ಬ್ಯಾಕ್ ಎಂಡ್ ಏನು, ಈ ತರದ್ದೆಲ್ಲ ಕ್ಯೂರಿಯಾಸಿಟಿಯಿಂದ ನೀವು ತಿಳ್ಕೊಳ್ತಾ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಅದಕ್ಕೂ ಒಂದು ಯೋಗ್ಯತೆ ಇದೆ. ಅದಕ್ಕೆ ಆದಂತ ಒಂದು ಟೈಮ್ ನ ನೀವು ಕೊಡಬೇಕು. ನೀವು ಅಟ್ಲೀಸ್ಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಫುಲ್ ಬಿಗಿನರ್ ಫ್ರಮ್ ಸ್ಕ್ರಾಚ್ ಕಲಿತಾ ಇದೀನಿ ಅಂತ ಅಂದ್ರೆ ಅಟ್ಲೀಸ್ಟ್ ನೀವು ಡೈಲಿ 2-3 ಅವರ್ಸ್ ಎಫರ್ಟ್ ಹಾಕಿದ್ರೆ 20 ಡೇಸ್ ಆದ್ರೂ ಬೇಕೇ ಬೇಕು ಕ್ಲೀನ್ ಆಗಿ ಕಲಿಯಕ್ಕೆ. ನೀವೇನಾದ್ರೂ ಪೈಥಾನ್ ಕಲಿತಿದ್ರೆ ನಿಮ್ಗೋಸ್ಕರ 100+ ಪ್ರಾಬ್ಲಮ್ಸ್ ರೆಡಿ ಮಾಡಿದೀನಿ. ನಿಮ್ಗೇನಾದ್ರೂ ಆ ಶೀಟ್ ಬೇಕಂತ ಅಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಪಟ್ ಅಂತ ಬರುತ್ತೆ.